ಹಾಯ್ ಫ್ರೆಂಡ್ಸ್, ಈಗ ಅವರೆಕಾಳು ಸೀಸನ್ ಇರೋದ್ರಿಂದ ವಿಂಟರ್ ಸ್ಪೆಷಲ್ ಆಗಿ ಅವರೆಕಾಳು ಚೋಚೋ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದೀವಿ. ಅದಕ್ಕೆ ಏನೇನು ಐಟಮ್ ಬೇಕು ಅಂತ ಹೇಳ್ತಾ ಹೋಗ್ತೀನಿ, ಹಂಗೆ ಫಾಲೋ ಮಾಡಿ. ಕಡಲೆ ಬೀಜ 1 ಕಪ್ಪು, ಕಡಲೆ 1 ಕಪ್ಪು, ಅರಿಶಿನ ಪುಡಿ, ಉಪ್ಪು, ಒಗ್ಗರಣೆಗೆ ಕರಿಬೇವು, ಸಣ್ಣಗೆ ಹೆಚ್ಕೊಂಡಿರೋ ಕೊಬ್ಬರಿ, ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಗೋಡಂಬಿ, ಜಜ್ಜಿದ ಬೆಳ್ಳುಳ್ಳಿ. ಮೊದಲು ಇಕ್ಕಿದ ಬೇಳೆ ಕರಳಿಟ್ಕೊಬೇಕು ಎಣ್ಣೆಯಲ್ಲಿ. ನೆಕ್ಸ್ಟ್ ಕಡಲೆ ಬೀಜ ಕರ್ಕೊಬೇಕು. ಹಾಗೆ ಎಣ್ಣೆಯಲ್ಲಿ ಕಡಲೆ ಬೀಜ ಈ ಥರ ಕರ್ಕೊಬೇಕು. ಕಡಲೆ ಬೀಜ ಗರಿಗರಿ ಆಗ್ತಿದೆ ಎಣ್ಣೆಯಲ್ಲಿ. ಓಕೆ, ಈಗ ಎಲ್ಲ ಗರಿಗರಿ ಆಗಿದೆ. ಈಗ ಎತ್ಕೊಂಡ್ಬಿಡೋಣ. ಸೈಡಲ್ಲಿ ಇಟ್ಕೊಬೇಕು. ಸೋಸಬೇಕು, ಎಣ್ಣೆ ಇರಬಾರ್ದು ಅದರಲ್ಲಿ. ಒಂದು ಪೇಪರ್ ಟಿಶ್ಯೂ ಪೇಪರ್ ಹಾಕೊಂಡು, ಯಾವುದೇ ಕಾರಣಕ್ಕೂ ನ್ಯೂಸ್ ಪೇಪರ್ ಮತ್ತೆ ಹಾಕ್ಬಾರ್ದು. ಪ್ರಿಂಟ್ ಎಲ್ಲ ಇದಕ್ಕೆ ಕಂಡ್ಕೊಂಡ್ಬಿಡ್ತೈತಿ. ಸೊ ಅದು ಒಳ್ಳೇದಲ್ಲ. ಪೇಪರ್ ಯೂಸ್ ಮಾಡಿ ಎಣ್ಣೆ ಡ್ರೈ ಆಗೋಕ್ಕೆ. ಇಷ್ಟು ಅವಲಕ್ಕಿ, ಅದು ಆಯಿಲ್ ಫ್ರೈ ಮಾಡಬೇಕು. ಆಯಿಲಲ್ಲಿ ಫುಲ್ ಫ್ರೈ ಆಗಿದೆ. ಅದು ಸೈಡ್ ಎತ್ಕೊತಾ ಇದ್ದೀವಿ. ಕಡಲೆ ಫ್ರೈ ಮಾಡ್ಕೊಬೇಕು ಆಯಿಲಲ್ಲಿ. ಆಯಿತು, ಈಗ ಎತ್ಕೊಬೇಕು. ಈಗ ಕಡಲೆ ಬೀಜ, ಅವಲಕ್ಕಿ ಎಲ್ಲ ಒಗ್ಗರಣೆ ಆಮೇಲೆ ಇವಾಗ ಒಗ್ಗರಣೆ ಶುರು ಮಾಡ್ತಾ ಇದೀವಿ. ಈಗ ಮೊದಲು ಕರಿಬೇವು, ಚಿಟಪಟ ಕರಿಬೇವು ಆದಮೇಲೆ ಕಾಯಿ ಚೂರು ಹಾಕೋಬೇಕು. ಹಾಗೆ ಒಣಮೆಣಸಿನ್ಕಾಯಿ, ಹಾಗೆ ಗೋಡಂಬಿ, ಜಜ್ಜಿರೋ ಬೆಳ್ಳುಳ್ಳಿ, ಹಾಗೆ ನೀಟಾಗಿ ಗಣದ ಮಾಡಿಕೊಂಡು ಚೆನ್ನಾಗಿ ಆಯಿಲ್ ಚೆನ್ನಾಗಿ ಡೀಪಾಗಿ ಫ್ರೈ ಆಗಬೇಕು. ಸ್ಟವ್ ಆಫ್ ಮಾಡಬೇಕು. ಒಗ್ಗರಣೆ ಮಾಡಿದ ಐಟಮ್ ಎಲ್ಲ ಎತ್ಕೊಂಡು, ಒಗ್ಗರಣೆಗೆಲ್ಲ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದು ಹೆಲ್ತ್ಗೆ ತುಂಬ ಒಳ್ಳೆಯದು ಅಂತ. ಫ್ರೈ ಮಾಡಿರೋ ಇಕ್ಕಿದ ಬೇಳೆ ನಾನು ಟಿಶ್ಯೂ ಪೇಪರಲ್ಲಿ ಪ್ರೆಸ್ ಮಾಡಿದ್ರೆ ಆಯಿಲ್ ಸ್ವಲ್ಪ ಕಡಿಮೆ ಆಗುತ್ತೆ. ಫ್ರೈ ಮಾಡಿರೋ ಐಟಮ್ ಎಲ್ಲ ಒಂದು ಬೌಲ್ಗೆ ಹಾಕೊಬೇಕು. ಮಿಕ್ಸ್ ಮಾಡಬೇಕು. 1 ಸ್ಪೂನ್ ರೆಡ್ ಚಿಲ್ಲಿ ಪೌಡ್ರು 1 ಸ್ಪೂನು, 1 ಸ್ಪೂನ್ ಅರಿಶಿನ, ಸ್ಪೂನ್ ಅಲ್ಲ ಟರ್ಮರಿಕ್, ಇಷ್ಟು ತಕ್ಕಷ್ಟು ಉಪ್ಪು. ಸೈಂಧವ ಲವಣ ಯೂಸ್ ಮಾಡೋದು ತುಂಬ ಒಳ್ಳೆಯದು, ಹೆಲ್ತ್ ಬೆನಿಫಿಟ್ ತುಂಬ ಚೆನ್ನಾಗಿದೆ. ಹಾಗೆ ನೀಟಾಗಿ ಮಿಕ್ಸ್ ಮಾಡಬೇಕು. ಫ್ಲೇವರ್ ಹಾಗೆ ಬರ್ತಾ ಇದೆ, ಮಿಕ್ಸರ್ ಆಗ್ತಿದೆ. ಎಲ್ಲ ಐಟಮ್ ಒಂದು ಕಡೆ ಸೇರಿದ ಮೇಲೆ ಅದು ಮಿಕ್ಸರ್, ಆವಾಗಲೇ ಐಟಮ್ ಬೆಲೆ. ಐಟಮ್ನ ಈ ಟಿಶ್ಯೂ ಮೇಲೆ ಹಾಕ್ಕೊಂಡು ಸ್ವಲ್ಪ ಆಯಿಲೆಲ್ಲ ಐರಾಗಿ ಮಾಡಿಕೊಂಡು ಆಯಿಲ್ ಅಬ್ಸರ್ವ್ ಆದಮೇಲೆ ಮಿಕ್ಸರ್ಗೆ ಮಿಕ್ಸ್ ಮಾಡ್ಕೊಬೇಕು. ಆ ಸ್ಮೆಲ್ ಬರ್ತಾ ಇದೆ, ಮಿಕ್ಸರ್ ಸ್ಮೆಲ್. ಈಗೆಲ್ಲ ಮುಗೀತು. ಟೇಸ್ಟ್ ಮಾಡೋಣ ಈಗ. ಸಖತ್ತಾಗಿದೆ. ಅವರೆಕಾಳು ಮಿಕ್ಸರ್ ರೆಡಿ. ವಿಂಟರ್ ಸ್ಪೆಷಲ್ ಇಕ್ಕಿದ ಬೇಳೆ ಅವರೆಕಾಳು ಮಿಕ್ಸರ್.